ಏನ್ರಿ ನೀವು ಏನು ಮಾತಾಡ್ತಿದ್ದೀರಾ? ನಾನೇನು ಮಾಡಿದೆ? ನಿಮ್ಮ ಜೀವನ ಹಾಳಾಗುವಂಥದ್ದು ನಾನೇನು ಮಾಡಿದೆ? ನೀವೇ ತಾನೇ ಹಾಸ್ಪಿಟಲ್ಗೆ ಬಂದಿದ್ದು. ಚೆಕಪ್ ಮಾಡಿದೆ, ಹೇಳಿದೆ, ಸ್ಕ್ಯಾನಿಂಗ್ ಮಾಡಬೇಕು ಅಂದಿದ್ದೆ ಅಷ್ಟೇ, ಅದನ್ನು ಕೂಡ ಮಾಡಿಲ್ಲ. ಜೀವನ ಹಾಳು ಮಾಡಿದೆ ಅಂತಿದ್ದೀರಲ್ಲ. ಗಂಡ ಹೆಂಡತಿ ಇಬ್ಬರೂ ಹೋಗಿದ್ದೀರಾ, ಹೇಳ್ದೆ ಕೇಳಿದೆ. ನಾನು ಕೇಳಬೇಕು ನಿಮ್ಮನ್ನು, ಯಾಕೆ ಹಾಗೆ ಮಾಡಿದ್ರಿ ಅಂತ. ಬಿಲ್ ಕೂಡ ಪೇ ಮಾಡಿಲ್ಲ ನೀವು, ಗೊತ್ತಾ? ನನಗೆ ಹೇಳ್ತಾರೆ. ಯಾಕ್ರಿ ಬಿಲ್ ಕೊಡಬೇಕು? ಯಾಕೆ ಬಿಲ್ ಕೊಡಬೇಕು? ಏನು ಚೆಕಪ್ ಮಾಡಿದ್ರಿ ನೀವು? ಏನು ಚೆಕಪ್ ಮಾಡಿ ಹೋಗಿ ಹೇಳಿದ್ರಿ ಹಾಗೆ ನೀವು ತಂದೆ ಆಗ್ತಿದ್ದೀರಿ ಅಂತ? ಅದರಿಂದ ಎಷ್ಟು ದೊಡ್ಡ ಅನಾಹುತ ಆಯಿತು ಗೊತ್ತಾ ನಮ್ಮ ಮನೇಲಿ? ಸರಿತಾ ಸರಿ ತಿಚ್ಚಿ ಬಾ ಮಗನೇ, ಇಚ್ಚಿ ಬಾ. ಹಂಗೆ ಯಾಕೆ ಅಷ್ಟು ಎದ್ರೆ ಹೋಗಿ ಮಾತಾಡ್ಬಾರ್ದು ಮಗನೇ. ಡಾಕ್ಟ್ರಲ್ಲ ಅವ್ರು ಬಾ, ಈಚಿ ಬಾ. ಎಂತಕ್ಕೆ ಹಿಂಗೆ ಸಿಟ್ಟು ಮಾಡ್ಕೊಂಡಿಯಾ? ಅವ್ರಿಗೆ ಯಾಕೆ ಹಂಗೆ ಹೇಳ್ತಿದ್ದೀಯಾ ಹೇಳ? ಹೌದಕ್ಕ, ನೀ ಈ ಕಡೆ ಬಾ, ಹಿಂದಕ್ಕೆ ಬಾ, ಹಿಂದಕ್ಕೆ ಬಾ. ಎಂತ ಆಗಿದೆ ಅಂತಲೇ ಗೊತ್ತಾಗಲ್ಲ ಮರತೆ. ಡಾಕ್ಟರ್ ಸಾರಿ ಏನೋ ಪ್ರಾಬ್ಲಮ್ ಆಗಿದೆ, ಸರಿಯಾಗಿ ಗೊತ್ತಿಲ್ಲ ಏನು ಅಂತ ಕೇಳಿ ಹೇಳ್ತೀವಿ, ನೀವು ಬೇಜಾರು ಮಾಡ್ಕೊಬೇಡಿ. ನಮ್ಮ ಅಪ್ಪಾಜಿ ಟ್ರೀಟ್ಮೆಂಟ್ ಮುಂದುವರಿಸಿ. ಸಾರಿ ಒನ್ಸ್ ಅಗೇನ್. ಏನು ಸಾರಿ ರೀ? ಹೇಳೋದೆಲ್ಲ ಹೇಳ್ಕೊಂಡು ಈಗ ಸಾರಿ ಅಂದರೆ? ತಂದೆ ಆಗೋರಿಗೆ ತಂದೆ ಆಗ್ತೀಯಾ ಅಂತ ಹೇಳೋದು ತಪ್ಪ? ಅದರಿಂದ ಏನು ಅನಾಹುತ ಆಗುತ್ತೆ? ಅವ್ರವ್ರ ಗಂಡ ಹೆಂಡತಿ ಪ್ರಾಬ್ಲಮ್ ತಂದು ನನ್ನ ಮೇಲೆ ಹೇಳಿದ್ರೆ ಅಷ್ಟಿದ್ದರೂ ಅವರೇ ಕ್ಲಿಯರ್ ಮಾಡ್ಕೋಬೇಕಾಗಿತ್ತು. ಹಾಸ್ಪಿಟಲ್ಗೆ ಯಾಕೆ ಬಂದಿದ್ರು? ಇರೋ ವಿಚಾರ ಹೇಳಿದ್ದೆ ನಾನು ಅಷ್ಟೇ. ಓ ಅನಿಲ, ಇದು ಯಾಕೋ ವಿಕೋಪಕ್ಕೆ ಹೋಗೋ ಥರ ಕಾಣ್ತದಲ್ಲೋ. ನೀವು ಕೆಲಸ ಮಾಡು, ಹೋಗಿ ಡಾಕ್ಟ್ರನ್ನ ಈಚೆಗೆ ಕರ್ಕೊಬಾ, ಹೇಳ್ತೀನಿ ನಿಧಾನದಿಂದ ಎಲ್ಲ ಹೇಳೋಣ. ನೀವು ಇದೇ ಥರ ಮಾತಾಡೋದಾದರೆ ಹೋಗಿ, ನೀವು ನಿಮ್ಮ ಪೇಷಂಟ್ನು ಕರ್ಕೊಂಡು ಹೋಗಿಬಿಡಿ. ಬಿಲ್ ಪೇ ಮಾಡಿ ಹೋಗಿ. ಆವತ್ತು ಹೋದಾಗೆ ಹೋಗಿಬಿಡ್ಬೇಡಿ. ಆಮೇಲೆ ಧರ್ಮಛತ್ರ ಅಲ್ಲ ಇದು, ಹಾಸ್ಪಿಟಲ್ಲು. ಡಾಕ್ಟ್ರೇ, ನೀವು ಒಂಚೂರು ಈಚೆಗೆ ಬರಲಿ, ಹೇಳ್ತೀನಿ. ಈಚೆಗೆ ಬರಲಿ, ಅದು ಏನೋ ಪ್ರಾಬ್ಲಮ್ ಆಗಿದೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬನ್ನಿ, ಈ ಕಡೆ ಬನ್ನಿ. ಅವರು ಪಾಪ ನೋವಲ್ಲದಾರೆ, ಏನು ಹೇಳಕ್ಕೆ ಹೋಗ್ಬೇಡಿ. ಪೇಷಂಟ್ ಹತ್ರ ಯಾರೂ ಇರಬಾರ್ದು, ಸೌಂಡ್ ಆಗಬಾರ್ದು ಅಂತ ನೀವೇ ಹೇಳ್ತೀರಿ. ಈಗ ನೋಡಿದ್ರೆ ನೀವೇ ಇಷ್ಟು ಜೋರಾಗಿ ಮಾತಾಡ್ತಿದ್ದೀರಲ್ಲ ಇಲ್ಲಿ. ಇದು ಯಾವ ನ್ಯಾಯ ಹೇಳಿ? ಬನ್ನಿ, ಹೊರಗೆ ಬನ್ನಿ, ನೀವು ಮಾತಾಡೋಣ, ಬನ್ನಿ. ಎಂತದೆ ಸರಿತಾ, ಎಂತ ಮಾತಾಡ್ತಿದ್ದೀಯ ಮಗನೇ? ಎಂತ ಮಾತಾಡ್ತಿದ್ದೀಯ? ಏನಾಗಿದೆ? ನೋಡಿದ್ರೆ ಅಲ್ಲೇ ಪರದಕ್ಕರ ಮನೇಲಿದ್ದೆ ಅಂತ ಹೇಳ್ತೀಯ. ಎಂತ ಆಗಿದೆ ಅಂತಲೇ ಗೊತ್ತಾಗಲ್ಲ. ಡಾಕ್ಟ್ರೆ ಅಂತ ಹೇಳಿದ್ರೆ ಏನಿಲ್ಲ ಅಮ್ಮ, ಸರಿ ಚೆಕ್ ಮಾಡ್ಲ, ಏನಿಲ್ಲ, ಒಟ್ರಾಶಿ ಹೋಗಿ ಹೇಳಿದ್ದೆ ಇವ್ರ ಹತ್ರ. ನೋಡಿ, ನನಗೆ ಕೋಪ ಬರ್ಸ್ತಿದ್ದೀರಾ ನೀವು ಮತ್ತೆ? ನಾ ಹೇಳ್ತೀನಿ ಅನ್ನಲ್ಲ, ನೀವು ಈಚೆಗೆ ಬನ್ನಿ. ಹೀಗೆ ಮಾಡ್ತಿದ್ರೆ ಆಲ್ರೆಡಿ ಒಂದ್ಸಾರಿ ಹೇಳಿದ್ದೀನಿ, ಇನ್ನೊಂದು ಸರಿ ಕರೆದು ಹೊರಗೆ ಹಾಕ್ಬಿಡ್ತೀನಿ ಪೇಷಂಟ್ನ ಅಷ್ಟೇ. ಓ ಬಾಗಿದೆ ಅಂತ ಮಾತಾಡ್ತಿದ್ದಾರೆ, ಸುಮ್ಮನೆ ಕೇಳಿಸ್ಕೊಂಡಿರ್ತೀನಿ ಅಂತ. ಬನ್ನಿ ಈಚೆಗೆ ಬನ್ನಿ, ಹೇಳ್ತೀನಿ. ಸುಮ್ಮನೆ ಇರ್ರಿ ನೀವು. ಇವ್ರದ್ದು ಒಳ್ಳೆ ಕತೆ ಆಯಿತು ರಗಳೆಯಲ್ಲಿ. ಸುಮ್ಮನೆ ನಾನು ಮಾತು ಕೇಳಬೇಕು. ಏನೋ ವಾಗೇಶು ಒಂದು ಕಾಲದಲ್ಲಿ ತುಂಬ ಹೆಲ್ಪ್ ಮಾಡಿದರು. ಆ ಒಂದು ಕನ್ಸರ್ನಿಂದ ನಾನು ಏನೋ ಹೆಲ್ಪ್ ಮಾಡೋಣ, ಹೆಲ್ಪ್ ಏನು, ನನ್ನ ಕೆಲಸ ನಾನು ಮಾಡಿದ್ದೀನಿ ಅಷ್ಟೇ. ಈ ಥರ ಮಾತಾಡ್ತಾರಲ್ಲ ಇವರು. ತಂದೆ ಆಗ್ತಿದ್ದವ್ರಿಗೆ ತಂದೆ ಆಗ್ತಿದ್ದೀರಿ ಅಂತ ಹೇಳಿದೆ, ಇನ್ನೇನು ಹೇಳಲಿ ನಾನು? ನಾವೆಲ್ಲರಿಗೂ ಹಾಗೆ ಹೇಳೋದು. ಖುಷಿ ವಿಷಯ, ಸ್ವೀಟ್ ಕೊಡಿ ಹಾಗೆಲ್ಲ ಹೇಳ್ತೀವಿ. ಪುಣ್ಯ ನಾನು ಸ್ವೀಟ್ ಗೀಟ್ ಏನು ಕೇಳಿಲ್ಲ. ಕೇಳಿದ್ರೆ ಅದಕ್ಕೂ ಏನಾದರೂ ಗಲಾಟೆ ಮಾಡ್ತಿದ್ರೇನಾ? ಅವರು ನಾ ಕಡೆ ಹೋಗಕ್ಕೆ ಹೇಳಿ ಪೂರ್ವಿತ, ಮತ್ತೆ ಹಂಗೆ ಹೇಳ್ತಾ ಇದ್ದಾರೆ. ಮನುಷ್ಯ ಅವರು ಒಬ್ಬ ಡಾಕ್ಟರ್ ಆಗಿ ಹೆಂಗೆ ನಡ್ಕೋಬೇಕಂತ ಗೊತ್ತಿಲ್ಲ, ಕ್ಲೀನಾಗಿ ಚೆಕಪ್ ಮಾಡಿ ಆಮೇಲೆ ಡಿಸಿಷನ್ ತಗೋಬೇಕು ಅಂತ ಗೊತ್ತಿಲ್ಲ, ಮತ್ತೆ ನನಗೆ ಹೇಳ್ತಾರೆ. ಯಾರೇ ಪ್ರೆಗ್ನೆಂಟ್ ಆಗಿದ್ರು, ಯಾರು ತಂದೆ ಆಗ್ತಾ ಇದ್ರು, ಸರಿ ನೋಡಿದ್ರಾ ನೀವು? ಬೇಡ ಡಾಕ್ಟ್ರ್, ಈ ಕಡೆ ಬನ್ನಿ, ನಾನು ಹೇಳ್ತೀನಿ. ಬನ್ನಿ, ನಿಮಗೆ ಕನ್ಫ್ಯೂಸ್ ಆಗ್ತಾ ಇದೆ, ನನಗೆ ಅರ್ಥ ಆಗ್ತದೆ. ಬನ್ನಿ, ನೀವು ಈ ಕಡೆ ಬನ್ನಿ. ಪಾಪಣ್ಣಣ್ಣ ಇಲ್ಲಿ ಎಂತ ಆಗ್ತದೆ ನಿಮಗೆ ಗೊತ್ತಾಗ್ತದೆ, ಸ್ವಲ್ಪ ತಡಿ. ಅಕ್ಕ, ಈಗ ಹೇಳು, ನಿಧಾನದಿಂದ ಹೇಳು, ಏನಾಯ್ತು? ಎಂತಕ್ಕೆ ನೀನು ಯಾಕೆ ಫೋನ್ ರಿಸೀವ್ ಮಾಡ್ತಿರಲ್ಲ? ಮನೇಲೇ ಇರಲ್ಲ ಅಂತ ಹೇಳ್ತಿದ್ದೆ, ಒಂಚೂರು ಹೇಳೆ ಅಕ್ಕ, ಎಂತ ಆಗಿದೆ? ಸಾರಿ ಕಣೆ, ಏನೂ ಗೊತ್ತಿಲ್ಲದೆ ನಾನು ಬೇರೆ ಅಷ್ಟು ಮಾತಾಡಿದೆ. ಏನಂತ ಹೇಳಲೆ ಪೂರ್ವಿತಾ? ಇವರು ಸರಿಯಾಗಿ ಚೆಕಪ್ ಮಾಡದೆ ಹೋಗಿ ನಿನ್ನ ಭಾವನ ಹತ್ರ ನೀವು ತಂದೆ ಆಗ್ತಿದ್ದೀರಿ ಅಂತ ಹೇಳಿದ್ದು. ಅದು ಹೆಂಗೆ ಆಗಕ್ಕೆ ಸಾಧ್ಯ ಇತ್ತು? ಅದಕ್ಕೆ ಅವರು ಸಿಟ್ಕೊಂಡು ನನ್ನ ಆಸ್ಪತ್ರೆಯಲ್ಲೇ ಬಿಟ್ಟು ಹೋದ್ರು ಗೊತ್ತಾ? ರೋಡಲ್ಲಿ ಹೋಗಿ ಎಷ್ಟು ದೈನ ಅಂದೆ, ಹಂಗೇನಿಲ್ಲ, ಇನ್ನೊಂದು ಸರಿ ಕ್ಲೀನಾಗಿ ಚೆಕಪ್ ಮಾಡಿಸೋಣ ಬನ್ನಿ ಅಂತ ಎಷ್ಟು ಹೇಳಿದ್ರು ಬರಲೇ ಇಲ್ಲ. ಎಷ್ಟು ಕೆಟ್ಟದಾಗಿ ಬೈಕಿಂಡು ಹೋದ್ರು ಗೊತ್ತಾ ಅವರು? ಸತ್ತೇ ಹೋಗ್ತಿದ್ದೆ ನಾನು ಅವತ್ತು. ಶಾರದಕ್ಕೆ ಒಬ್ಬರು ಬರದೇ ಇದ್ದಿದ್ರೆ
ಅವ್ರು ಸಮಾಧಾನ ಮಾಡಿ ಅವ್ರ ಮನೆಗೆ ಕರ್ಕೊಂಡೋಗಿ ಇಟ್ಕೊಂಡಿದ್ದೆ ನನ್ನನ್ನು. ಯಾವ ಜನ್ಮದಲ್ಲಿ ಏನಾಗಿದ್ರು ಏನೋ, ನನಗೆ ಈ ಜನ್ಮದಲ್ಲಂತೂ ಅವ್ರ ಋಣ ತೀರ್ಸೋಕ್ಕಾಗಲ್ಲ ಬಿಡು. ಎಲ್ಲ ಆಗಿದೆ ಈ ಡಾಕ್ಟ್ರ್ ದಸೆಯಿಂದ. ಡಾಕ್ಟ್ರೇ, ಸ್ವಲ್ಪ ಈ ಕಡೆ ಬನ್ನಿ, ಮಾತಾಡ್ತೀನಿ ನಾನು. ನಿಮ್ದೊಂದು ಏನ್ರಿ ಈ ಕಡೆ ಬನ್ನಿ ಅಂತಿದ್ದೀರಲ್ಲ, ಇನ್ನು ಯಾವ ಕಡೆ ಬರಬೇಕೋ? ಇಲ್ಲಿ ಡಾಕ್ಟ್ರು ನಾನಾ ನೀವಾ? ನೀವು ಹೇಳ್ದಂಗೆ ನಾನು ಕೇಳಬೇಕಾ? ಡಾಕ್ಟ್ರೇ, ಇಷ್ಟು ಹೊತ್ತು ನಿಧಾನದಿಂದ ಮಾತಾಡಿದೆ ನಾನು. ಡಾಕ್ಟ್ರ್ ಆದ ಮಾತ್ರಕ್ಕೆ ನಿಮ್ಮ ಮಾತು ಎಲ್ಲರೂ ಕೇಳಬೇಕಂತ ಉಂಟಾ? ಡಾಕ್ಟ್ರು ಅಂದ್ಕೊಂಡ್ರೆ ಸಾಕಾಗಲ್ಲ, ಕೆಲಸ ಸರಿಯಾಗೂ ಮಾಡಬೇಕು. ನೀವು ಮಾಡಿರೋ ಒಂದು ಕೆಲಸದಿಂದ ಎಷ್ಟು ದೊಡ್ಡ ಅನಾಹುತ ಆಗಿದೆ ಗೊತ್ತಾ ನಿಮಗೆ? ಅಲ್ಲೇ ಆ ಒಳಗಿದ್ದಾಗಲೇ ಈ ಮಾತಾಡಿದ್ರೆ ಅಲ್ಲಿ ಉಳಿದವ್ರಿಗೆ ಇನ್ನೂ ಸಿಟ್ಟು ಬರ್ತದೆ ಅಂತ ನಾನು ಸುಮ್ಮನೆ ಈ ಕಡೆ ಬನ್ನಿ ಅಂತ ಕರಿತಿದ್ದೀನಿ. ಮತ್ತು ನನಗೆ ಹೇಳ್ತೀರಾ? ಎಷ್ಟು ಸಲೀಸಾಗಿ ಹೇಳಿದ್ರಲ್ಲ, ತಂದೆ ಆದವ್ರಿಗೆ ಆಗಿದ್ದೀರಿ ಅಂತ ಹೇಳಿದೆ, ಇನ್ನೇನು ಮಾಡಲಿ ಅಂತ. ಯಾರು ತಂದೆ ಆಗಿದ್ರು? ಯಾರ್ರೀ ತಂದೆ ಆಗಿದ್ರು? ಸರಿಯಾಗಿ ಚೆಕಪ್ ಮಾಡಿದ್ರಾ ನೀವು? ಏನು ಹೆದರ್ತಿದ್ದೀರೇನ್ರಿ? ನಿಮಗೆ ಇವ್ರು ಹೊಸಬ್ರು ಇರ್ಬೋದು, ನೀವು ಯಾರೋ ಗೊತ್ತಿಲ್ಲ, ಅವ್ರಿಗೆ ಏನಾಗಬೇಕು ಅಂತಲೂ ಗೊತ್ತಿಲ್ಲ, ಯಾಕೆ ಪರ ವಹಿಸ್ತಿದ್ದೀರಿ ಅಂತಲೂ ಗೊತ್ತಿಲ್ಲ. ವಾಗೇಶು ನನಗೆ ತುಂಬ ವರ್ಷದಿಂದ ಗೊತ್ತು. ಅವ್ರ ಮಿಸ್ಸಸ್ ಅಂತ ನಾನು ಸ್ಪೆಷಲ್ಲಾಗೇ ಟ್ರೀಟ್ ಮಾಡಿದ್ದೀನಿ. ನನ್ನ ಇಷ್ಟು ವರ್ಷದ ಸರ್ವಿಸಲ್ಲಿ ಈ ಥರದ ಮಾತು ಯಾರ ಹತ್ರನೂ ಕೇಳಿಲ್ಲ. ಅದೇ ನಮ್ಮ ದುರಾದೃಷ್ಟ. ಈ ಮೊದಲೇ ಯಾರಿಗಾರು ನೀವೀಗ ಹೇಳಿ ಸಿಕ್ಕಾಕ್ಕೊಂಡಿದ್ರೆ ಬುದ್ಧಿ ಬಂದಿರ್ತಿತ್ತು. ನಾವು ಈ ಥರ ಅನುಭವಿಸೋ ಕತೆ ಬರ್ತಿರ್ಲ. ಅಯ್ಯೋ ಮಗನೇ, ಗಿರಾಚಾರ ಕೆಡೋದು ಅಂದರೆ ಎಲ್ಲಿ ತನಕನೇ? ಈ ಥರನೂ ಒಬ್ಬ ಮನುಷ್ಯನ ಹಣೆ ಬರ ಇರ್ತದೆ ಅಂದರೆ ನಂಗೆ ನಂಬಕ್ಕೆ ಆಗಲ್ಲ. ಯಾರಿಗೆ ಬೈಯೋದು, ಯಾರನ್ನು ದೂರೋದು, ಏನು ಮಾಡದೆ ಮರತೆ ಈಗ? ಇದು ಒಳ್ಳೆ ಕತೆ ಆಯ್ತಲ್ಲ. ನೀವೆಲ್ಲ ಏನು ಮಾತಾಡ್ತಿದ್ದೀರಿ ಅಂತಲೇ ಅರ್ಥ ಆಗ್ತಿಲ್ಲ ನನಗೆ. ತಂದೆ ಆಗ್ತಿದ್ದೀರಿ ಅಂದೆ, ಒಂದು ಪಕ್ಷ ಇಲ್ಲ ಅಂದರೆ ಇಲ್ಲ, ಇನ್ನೂ ಟೈಮ್ ಇತ್ತು, ಆಗ್ತಿದ್ರು. ಅದಕ್ಕೆ ಅವ್ರು ತಕ್ಷಣ ಎದ್ದು ಹೋಗಂಥದ್ದು ಏನಿತ್ತು? ಖುಷಿ ಪಡಬೇಕಿತ್ತಪ್ಪ. ಇಲ್ಲ ಅಂದರೆ ಸುಮ್ಮನೆನಾದರೂ ಇರಬೇಕಿತ್ತು. ಜೊತೆಗೆ ಇವರು ಕೂಡ ಎದ್ದು ಹೋದರು, ಸ್ಕ್ಯಾನಿಂಗ್ ಕೂಡ ಮಾಡಿಸಿಲ್ಲ. ಹುಚ್ಚರು ಸಂತೆಯಲ್ಲಿ ನಿಂತಂಗೆ ಅನ್ನಿಸ್ತಾ ಇದೆ ನನಗೆ. ಕೊನೆಗೆ ಆ ಪಟ್ಟನ್ನು ಕಟ್ಟಿಬಿಡ್ಬೇಡಿ ಯಾರಿಗೋ, ನೀವು ಡಾಕ್ಟ್ರು ಅಂತ. ಹೆಂಗ್ರಿ ತಂದೆ ಆಗಕ್ಕೆ ಸಾಧ್ಯ? ಅವರು ವಾಗೇಶ್ ಅವರು ಹೆಂಡತಿ ಅವ್ರ ಅಪ್ಪ ಅಮ್ಮಂಗೆ ಆರಾಮಿಲ್ಲ ಅಂತ 3-4 ತಿಂಗಳಾಗಿತ್ತು, ಅವ್ರ ತವ್ರ ಮನೇಲೇ ಇದ್ದರು. ಹೆಂಗೆ ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯ? ಡಾಕ್ಟ್ರಾಗಿ ನಿಮಗೆ ಅರ್ಥ ಆಗ್ಬೋದು ಅಂದ್ಕೊತೀನಿ. ಪಾಪ ಪಲ್ಲವಿ ಗಂಡ ನೋಡು, ಎಲ್ಲೂ ಒಂಥರ ಮರ್ಯಾದೆ ಕಳಿಬಾರ್ದು ಅಂತ ಹೆಂಗೆ ಮಾತಾಡ್ತಾರೆ. ಪುಣ್ಯಾತ್ಮ ಮಾತ್ರ. ಅಮ್ಮ, ಈಗಲೇ ಹೇಳಿನಿ, ಇನ್ಯಾವತ್ತೂ ಅವ್ರಿಗೆ ಒಂದು ಮಾತು ಹೇಳಬೇಡ ನೀನು. ಎಷ್ಟು ಚೆನ್ನಾಗಿ ನೋಡ್ಕೊಂಡರೆ ಗೊತ್ತಾ ನನ್ನ? ಬಹಳ ಒಳ್ಳೆ ಮನುಷ್ಯ ಕಣೆ. ಪುಣ್ಯ ಮಾಡಿದ್ಲು ಪಲ್ಲವಿ. ಹೌದಲ್ಲ ಅಕ್ಕ, ನಾನು ಅವ್ರನ್ನೇನೋ ಅಂದ್ಕೊಂಡಿದ್ದೆ. ಇವ್ರ ಹತ್ರ ಅವ್ರ ಸವಸ ಮಾಡಬೇಡಿ ಅಂತ ಯಾವಾಗಲೂ ಜಗಳ ಮಾಡ್ತಿದ್ದೆ. ಓ, ಈಗ ವಿಷಯ. ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಏನು ಮಾಡಬೇಕು ಈಗ? ಏನಾಗಿದೆ? ವಾಗೇಶ್ ಅವ್ರು ಹಾಗಾದರೆ ಸಿಟ್ಕೊಂಡೇ ಹೋಗಿದ್ದ ಅವತ್ತು. ಛೇ, ಎಂಥ ಮನುಷ್ಯ. ನನ್ನ ಹತ್ರ ಒಂದು ಮಾತು ಹೇಳ್ಬೋದಾಗಿತ್ತಲ್ಲ. ನಾನು ಡೀಟೇಲಾಗಿ ಹೇಳ್ತಿದ್ದೆ ಅವರಿಗೆ. ಅಟ್ಲೀಸ್ಟ್ ಸ್ಕ್ಯಾನಿಂಗ್ ಆಗೋ ತನಕನಾದರೂ ಇರ್ಬೋದಾಗಿತ್ತು, ಆವಾಗ ಗೊತ್ತಾಗ್ತಿತ್ತು. ಅದೆಲ್ಲ ಆಗೋಗಿದ್ದ ಮಾತು. ಮುಂದೇನು ಮಾಡಬೇಕು ಅದನ್ನು ಯೋಚನೆ ಮಾಡಿ. ನೀವು ಮಾಡಿದ ತಪ್ಪನ್ನು ನೀವೇ ಸರಿ ಮಾಡಬೇಕು. ವಾಗೇಶ್ ಅಣ್ಣಗೆ ಹೆಂಗೆ ಹೇಳ್ತೀರೋ, ಏನು ಮಾಡ್ತೀರೋ ಗೊತ್ತಿಲ್ಲ. ಅವ್ರಿಗೆ ಏನು ತಪ್ಪು ತಿಳುವಳಿಕೆ ಬಂದದೆ ನೀವೇ ಅದನ್ನು ತೆಗೆದುಹಾಕ್ಬೇಕು. ಅವ್ರು ಮಾಡಿದ ತಪ್ಪು ಅಂತ ಅವ್ರಿಗೆ ಅನಿಸ್ಬೇಕು. ಹಾಗೆ ಮಾಡಬೇಕು ನೀವು. ನಿಮ್ಮ ಮನಸ್ಸಿಗೆ ಇದು ಸಣ್ಣ ತಪ್ಪು ಅಂತ ಇರ್ಬೋದು. ಟೈಮಿಗೆ ಸರಿಯಾಗಿ ಪಾಪಣ್ಣನ ಹೆಂಡತಿ ಅಲ್ಲಿ ಬರದೇ ಇದ್ದಿದ್ರೆ ಸರಿ ತಕ್ಕನ ಜೀವ ಉಳಿತಿರ್ಲ ಇಷ್ಟೊತ್ತಿಗೆ, ಗೊತ್ತಾ? ಎಲ್ಲಿ ಹೋಗಿ ಏನು ಮಾಡ್ಕೊತಿದ್ರೇನ? ಕಂಬಿ ಎಣಿಸ್ಬೇಕಿತ್ತು ನೀವು. ಆ ಕೆಲಸ ಈಗಲೂ ಮಾಡ್ಬೋದು ಅನಿಲಣ್ಣ. ಇವ್ರು ಮಾಡಿದ ತಪ್ಪಿಗೆ ಪಾಪ ನಮ್ಮ ಅಕ್ಕ ಎಷ್ಟು ಅನುಭವಿಸಾಳೆ. ಪಾಪಣ್ಣಣ್ಣ, ಅನಿಲಣ್ಣ, ಯಾವ ಥರದಲ್ಲಿ ಥ್ಯಾಂಕ್ಸ್ ಹೇಳ್ಬೇಕು ಅಂತ ಗೊತ್ತಿಲ್ಲ ನನಗೆ. ನಮ್ಮ ಅಕ್ಕಗೆ ಮರು ಜನ್ಮನೇ ಕೊಟ್ಬಿಟ್ರಿ ಬಿಡಿ.